ದ್ರೋಣಧ್ರುವದೋಷಾರ್ಕನಗ್ನಿಪ್ರಾಣದ್ಯುವಿಭಾವಸುಗಳೆಂಟು ಕೃಶಾನುಶ್ರೇಷ್ಠದ್ಯುನಾಮ ವಸು ಭೀಷ್ಮಾರ್ಯ ಬ್ರಹ್ಮಯುತ ದ್ರೋಣನಾಮಕನಂದ ಕೋಪ ಪ್ರಧಾನನಗ್ನಿಯನುಳಿದು ಏಳು ಸಮಾರ ನೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 25. ದ್ರೋಣ ಧ್ರುವ ದೋಷಾರ್ಕಾಗ್ನಿ ಪ್ರಾಣದ್ಯು ವಿಭಾವಸುಗಳೆಂಟು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಷ್ಟವಸುಗಳು ಮತ್ತು 100 ಮಂದಿ ಸೋಮಪಾನದ ದೇವತೆಗಳ ವಿಚಾರವನ್ನು ತಿಳಿಸುತ್ತಾರೆ. 9 ಕೋಟಿ ದೇವತೆಗಳ ಪೈಕಿ 100 ದೇವತೆಗಳಿಗೆ ಮಾತ್ರವೇ ಸೋಮಪಾನ ಉಂಟೆಂದು ವೇದೋಕ್ತವಾದ ವಿಷಯ. ಈ 100 ಮಂದಿ ದೇವತಾ ವರ್ಗಕ್ಕೆ ಸೋಮಪಾನಾರ್ಹರೆಂದು ಹೆಸರು. ಇದಕ್ಕೆ ಪ್ರಮಾಣ ನವಕೋಟ್ಯೋ ಹಿ ದೇವಾನಾಂ ಶೇಷಾಂ ಮಧ್ಯೆ ಶತಸ್ಸನು ಸೋಮಾಧಿಕಾರೋ ವೇದೋಕ್ತೋ ಇತಿ ತಾರತಮ್ಯ ಸಂಗ್ರಹ ಗ್ರಂಥ. ಸೋಮಪಾನಾರ್ಹರಾದ ಶತಸಂಖ್ಯಾಕರಾದ ದೇವತೆಗಳ ಪೈಕಿ ಅಷ್ಟವಸುಗಳು ಯಾರೆಂದರೆ ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯುನಾಮಕ ವಸು ಮತ್ತು ವಿಭಾವಸು. ಈ ಅಷ್ಟವಸುಗಳಲ್ಲಿ ಅಗ್ನಿಯು ಶ್ರೇಷ್ಠನು, ಕೃಶಾನು ಶ್ರೇಷ್ಠ. ಅಗ್ನಿಯ ಅವತಾರ ವಿಶೇಷಗಳನ್ನು ಹಿಂದಿನ ಪದ್ಯದಲ್ಲಿ ತಿಳಿಸಿದ್ದಾರೆ. ಅಗ್ನಿಯು ಭೃಗು ಪ್ರಸೂತಿಗೆ ಸಮನಾಗಿದ್ದು 15ನೆಯ ಕಕ್ಷೆಯಲ್ಲಿ ಸೇರಿದ್ದಾನೆ. ಅಗ್ನಿಯನ್ನು ಬಿಟ್ಟು ಉಳಿದ 7 ಮಂದಿ ವಸುಗಳು 18ನೆಯ ಕಕ್ಷಾಪನ್ನರು. ಈ 7 ಮಂದಿ ವಸುಗಳು ತಮ್ಮಲ್ಲಿ ಸಮಾನರು. ಅಗ್ನಿಯನ್ನು ಉಳಿದು 7 ಸಮಾನರೆನಿಪರು. ಅವಶಿಷ್ಟರಾದ 7 ಮಂದಿ ವಸುಗಳಲ್ಲಿ ದ್ಯುನಾಮಕ ವಸುವೇ ಭೀಷ್ಮಾಚಾರ್ಯನೆಂಬ ಹೆಸರಿನಿಂದ ಅವತರಿಸಿದನು. ಭೀಷ್ಮಾಚಾರ್ಯರು ಬ್ರಹ್ಮದೇವರ ಆವೇಶಯುಕ್ತರು. ಬ್ರಹ್ಮಯುತ ಭೀಷ್ಮಾಚಾರ್ಯ ಕಥಾ ಪ್ರಸಂಗ ಹೀಗಿದೆ. ಅಷ್ಟವಸುಗಳ ಪೈಕಿ ದ್ಯುನಾಮಕ ವಸುವಿನ ಪತ್ನಿ ವರಾಂಗಿ, ಸುವಿಂದನೆಂಬ ರಾಜನ ಹೆಂಡತಿಯಾದ ಅದೇ ಹೆಸರಿನ ವರಾಂಗಿ ಎಂಬಾಕೆಯು ದ್ಯುನಾಮಕ ವಸುವಿನ ಪತ್ನಿಯ ಸಖಿಯಾಗಿ ಪರಮ ಸುಖಿಯಾಗಿದ್ದಳು. ರಾಜಕುಮಾರಿಯು ಮಾನವಳಾದ್ದರಿಂದ ವಯೋಧರ್ಮಕ್ಕನುಗುಣವಾಗಿ ಮುಪ್ಪು ಬಂದಿತು. ಆಗ ವಸುವಿನ ಪತ್ನಿಯಾದ ವರಾಂಗಿಯು ತನ್ನ ಸಖಿಯನ್ನು ಸಹ ಜರಾಮರಣವಿಲ್ಲದಂತೆ ಮಾಡಬೇಕೆಂಬ ಉದ್ದೇಶದಿಂದ ವಸಿಷ್ಠ ಮಹರ್ಷಿಗಳಲ್ಲಿದ್ದ ನಂದಿನಿ ಎಂಬ ಕಾಮಧೇನುವನ್ನು ಕಟ್ಟಿತರಬೇಕೆಂದು ತನ್ನ ಪತಿಗೆ ಹೇಳಿದಳು. ನಂದಿನಿಯ ಕ್ಷೀರವು ಸಹ ಅಮೃತ ಸದೃಶವಾಗಿದ್ದರಿಂದ ಅದರ ಪಾನದಿಂದ ಮುಪ್ಪು ದೂರಾಗುವುದೆಂದು ತಿಳಿದಿದ್ದ ವಸುಪತ್ನಿ ಆ ರೀತಿ ಹೇಳಿದಳು. ಅದರಂತೆ ದ್ಯುನಾಮಕ ವಸುವು ಉಳಿದ 7 ವಸುಗಳ ಸಹಾಯದಿಂದ ವಸಿಷ್ಠರ ಆಶ್ರಮಕ್ಕೆ ಬಂದು ಆ ಗೋವನ್ನು ಬಂಧಿಸಿದರು. ಬ್ರಹ್ಮದೇವರ ಆವೇಶಯುಕ್ತರಾದ ವಸಿಷ್ಠರು ಕೋಪದಿಂದ ಆ 8 ವಸುಗಳೆಲ್ಲವೂ ಭೂಮಿಯಲ್ಲಿ ಮಾನವರಾಗಿ ಎನಿಸುವಂತೆ ಶಪಿಸಿದರು. ದ್ಯುನಾಮಕ ವಸುವನ್ನು ಬಿಟ್ಟು ಉಳಿದ 7 ಮಂದಿ ವಸುಗಳು ಮಾನವ ಜನ್ಮದಲ್ಲಿ ಮರಣಾನಂತರ ಅವರವರ ಸ್ಥಾನವನ್ನು ಸೇರುವಂತೆ ಶಾಪ ಕೊಟ್ಟರು. ದ್ಯುನಾಮಕ ವಸುವೇ ಭೀಷ್ಮಾಚಾರ್ಯರೆಂಬ ಹೆಸರಿನಿಂದ ಗಂಗಾಪುತ್ರನಾಗಿ ಜನಿಸಿದನು. ಅವನನ್ನು ದುರ್ಮಾರ್ಗದಲ್ಲೇ ಪ್ರೇರಿಸಿದ ಕಾರಣದಿಂದ ವರಾಂಗಿಗೆ ವಸಿಷ್ಠರು ಅಂಬಾ ಎಂಬ ಹೆಸರಿನಿಂದ ಮಾನವ ಯೋನಿಯಲ್ಲಿ ಜನಿಸಿ ಪುರುಷ ಶರೀರ ಪ್ರವೇಶದಿಂದ ಪತಿಯನ್ನು ಕೊಲ್ಲಲು ಕಾರಣಳಾಗಲಿ ಎಂದು ಶಪಿಸಿದರು. ಭೀಷ್ಮಾಚಾರ್ಯರು ಅಸ್ಖಲಿತ ಬ್ರಹ್ಮಚಾರಿಗಳು, ಕುರುಕುಲ ಪಿತಾಮಹರು. ಶಂತನು ಚಕ್ರವರ್ತಿಯಿಂದ ಗಂಗಾವ ಪುತ್ರರಾಗಿ ಅವತರಿಸಿದರು. ವಸಿಷ್ಠರ ಶಾಪದಂತೆ ಅಂತ್ಯಕಾಲದಲ್ಲಿ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಮಲಗಿ 8 ಜನರ ಗರ್ಭಯಾತನೆಯನ್ನು ಅನುಭವಿಸಿದರು. ಬಲವಾದ ಅಸ್ತ್ರಶಸ್ತ್ರಗಳಿಂದ ಮೈಯೆಲ್ಲ ಗಾಯಗಳಾಗಿ 8 ಜನರ ಮರಣ ವೇದನೆಯನ್ನು ದಾರುಣವಾಗಿ ಅನುಭವಿಸಿದರು. ಆಗ ಅವಳು ವಸುಗಳು ವಸಿಷ್ಠರಲ್ಲಿ ಬ್ರಹ್ಮದೇವರು ಆವೇಶಿತರಾಗಿ ಶಾಪವನ್ನಿತ್ತರೆಂದು ತಿಳಿದು ಬ್ರಹ್ಮದೇವರನ್ನು ದ್ಯುನಾಮಕ ವಸುವಿನ ಅವತಾರಭೂತನಾಗಿದ್ದ ಭೀಷ್ಮಾಚಾರ್ಯರಲ್ಲಿ ಅವಶ್ಯರಾಗಿರಬೇಕೆಂದು
ಪ್ರಾರ್ಥಿಸಿದರು. ಅದರಂತೆ ಭೀಷ್ಮಾಚಾರ್ಯರಿಗೆ ಬ್ರಹ್ಮದೇವರ ಆವೇಶವಿತ್ತು. ಅಷ್ಟವಸುಗಳ ಪೈಕಿ ದ್ರೋಣ ನಾಮಕ ವಸುವು ದ್ವಾಪರ ಯುಗದಲ್ಲಿ ನಂದಗೋಪನೆಂಬ ಹೆಸರಿನಿಂದ ಅವತರಿಸಿದನು. ದ್ರೋಣ ನಾಮಕ ನಂದಗೋಪ. ಇದಕ್ಕೆ ಪ್ರಮಾಣ ದ್ರೋಣ ಪ್ರಾಣೋ ಧೃಷ್ಟೋ ಕೋಗ್ನಿ ದ್ರೋಷ್ಟಾ ವಸು ವಿಭಾವಸು ವಸುಷ್ಟ್ವೇ ತೇಷು ಭೀಷ್ಮಃ ಪ್ರಾಕ್ ಬ್ರಹ್ಮಯುತೋ ದ್ಯುನಾಮಕಃ ವಸು ಸಪ್ತಯುಗ್ ಭೀಷ್ಮ ಬ್ರಹ್ಮಾವೇಶಿ ದ್ಯುನಾಮಕ ನಂದಗೋಪಃ ಪುರಾ ದ್ರೋಣೋ ವನ್ಯನ್ವೇ ಸಪ್ತಕೀರ್ತಿತಃ ಇತಿ ತಾರತಮ್ಯ ಸಂಗ್ರಹೇ ಅಂಶಾವತರಣೆ. ನಂದಗೋಪನು ಶ್ರೀಕೃಷ್ಣನ ಸಾಕು ತಂದೆಯು, ಯಶೋದೆ ನಂದಗೋಪನ ಪತ್ನಿ, ವಸುದೇವನ ಆಪ್ತಮಿತ್ರ, ಗೊಲ್ಲರ ಮುಖ್ಯ ನಾಯಕ. ನಂದಗೋಪನು ಶೂರಸೇನ ಮಹಾರಾಜನಿಂದ ವೈಶ್ಯ ಸ್ತ್ರೀಯಲ್ಲಿ ಜನಿಸಿ ಗೋಪಾಲಕನಾದನು. ವಸುದೇವ ದೇವಕಿಯರಲ್ಲಿ ಪ್ರಕಟನಾದ ಶ್ರೀಕೃಷ್ಣನು ನಂದ ಗೋಕುಲದಲ್ಲಿ ಬೆಳೆದು ತನ್ನ ಬಾಲಲೀಲೆಗಳನ್ನು ನಂದ ಯಶೋದೆಯರನ್ನು ಸಂತೋಷಪಡಿಸಿದನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.